ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಬುಲಾವ್ ಕೊಟ್ಟಿದ್ದಾರೆ. ಸಂಜೆ ಭೇಟಿ ಮಾಡುವಂತೆ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿಗಳು ಕರೆ ಮಾಡಿದ್ದಾರೆ. ಹೇಳಿಕೆಯಲ್ಲಿ ನಾಳೆ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕೆಲವಷ್ಟು ತಾಂತ್ರಿಕವಾದಂಥ ವಿಚಾರಗಳಿದ್ದಾವೆ. ಡಿಪಿಆರ್ನಲ್ಲಿ ಏನಾಯಿತು, ಡಿಸಿಪಿ ಬರೆದ ಪತ್ರ ಏನಾಯಿತು, ಅದರಲ್ಲಿ ಕೊಂಚ ಗೊಂದಲವೂ ಕೂಡ ಉಂಟಾಗಿದೆ. ಡಿಪಿಆರ್ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ವಾ ಅಥವಾ ಎಲ್ಲವನ್ನು ಕೂಡ ಪೊಲೀಸರಿಗೆ ತಲೆಗೆ ಕಟ್ಟುವಂಥ ಕೆಲಸ ಆಗ್ತಾ ಇದೆಯಾ? ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸತ್ಯವತಿ ಡಿಪಿಆರ್ ಅವರ ಯಾವುದೇ ರೀತಿಯ ಲೋಪ ಇಲ್ಲ, ಅವರು ಆ ಪತ್ರವನ್ನು ಬರೆದಿದ್ದಾರೆ, ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ. ಇವೇನೇ ಆಡಳಿತಾತ್ಮಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಅದು ಸಮತೋಲಿತ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಇಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನದ ಕಾರಣಕ್ಕಾಗಿ ಇಷ್ಟೆಲ್ಲ ಗಲಾಟೆ ನಡೀತು, ಇಷ್ಟೆಲ್ಲ ಕಾಲು ತುಳಿತ ದುರಂತ ಎಲ್ಲ ನಡೆದೋಯ್ತು ಅಂತ ಹೇಳಿ. ಸೊ ಇದೀಗ ಶಾಲಿನಿ ರಜನೀಶ್ ಇವತ್ತು ಸಂಜೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ಇಡೀ ಘಟನೆಯ ವಿವರವನ್ನು ವಿವರಿಸ್ತಾರೆ. ವಿಧಾನಸೌಧದ ಡಿಸಿಪಿ ಪತ್ರದ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಮುಖ್ಯ ಕಾರ್ಯದರ್ಶಿ ಕಡೆಯಿಂದ ಏನೆಲ್ಲ ಮಾಹಿತಿ ಸಿಗುತ್ತೆ ನೋಡಬೇಕಾಗಿದೆ. ಈಗಾಗಲೇ ಡಿಜಿಐಜಿಪಿ ಸಲೀಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿವರವನ್ನು ಪಡೆದುಕೊಂಡಿದ್ದಾರೆ. ಡಿಸಿಎಂ ಹಾಗೂ ಗೃಹ ಸಚಿವರ ಜೊತೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಇವತ್ತು ಸಂಜೆ ಮತ್ತೆ ಸಚಿವರು ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೈಕೋರ್ಟ್ ನೋಟಿಸ್ಗೆ ಉತ್ತರವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ರಾಜ್ಯದ ಜನತೆಗೆ ವಿವರಣೆ ಕೊಡಬೇಕಾದಂಥ ಸ್ಥಿತಿಯಲ್ಲಿ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ. ಈಗಾಗಲೇ ಕೆಲವಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಅಧಿಕಾರಿಗಳ ಲೋಪ, ಇಲಾಖೆಯ ಲೋಪ, ಭದ್ರತಾ ಲೋಪ ಅಂತ ಒಂದು ಕಡೆ. ಮತ್ತೊಂದು ಕಡೆ KSCA, RCB, DNA ಈ ಸಂಸ್ಥೆಗಳು ಕೂಡ ಅನುಮತಿಯನ್ನು ಪಡೆಯದೇ ಮಾಡಿರುವಂಥ ಕೆಲಸಗಳು ಅಂತ ಅವರ ವಿರುದ್ಧವೂ ಕೂಡ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಇದೀಗ ಹೈಕೋರ್ಟ್ಗೂ ಕೂಡ ವಿವರಣೆಯನ್ನು ಕೊಡಬೇಕಾಗತ್ತೆ. ಹೈಕೋರ್ಟ್ ಚಾಟಿ ಬೀಸಿದೆ. ಇಂಥ ಮಹಾ ದುರಂತ ಬಂದು ಇಡೀ ದೇಶ ಇತ್ತ ತಿರುಗಿ ನೋಡುವಷ್ಟು, ಈ ಬಗ್ಗೆ ಚರ್ಚೆ ಮಾಡುವಷ್ಟು ದೇಶದ ಗಮನ ಸೆಳೆದಿರುವಂಥ ಬಹಳ ದೊಡ್ಡ ದುರಂತ ಇದು. ಈ ದುರಂತದ ಬಗ್ಗೆ ಹೈಕೋರ್ಟ್ಗೆ ವಿವರಣೆಯನ್ನು ಕೊಡಬೇಕಾಗಿದೆ. ಸೊ ಹೀಗಾಗಿ ಹೇಗೆ ಎತ್ತ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಕರೆ ಮಾಡಿದ್ದಾರೆ. ಇವತ್ತು ಸಂಜೆ ಭೇಟಿಯಾಗಿ ಜೊತೆಗೆ ಕೆಲವಷ್ಟು ಹಿರಿಯ ಸಚಿವರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಒಂದು ಸಮರ್ಪಕದ ಉತ್ತರವನ್ನು ಕೊಡಲಿಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರುವಂಥ ಸಭೆ ಇದು.